ಆನ್ಲೈನ್ ಸೇಲ್ ಅಂತ ಬಂದಾಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನಾವು ಪ್ರಾಡಕ್ಟಿನ ಬೆಲೆನ ನೋಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಮಾರ್ಟ್ಫೋನು 60,000 ರುಪೀಸ್ ಅಂದರೆ ಅಬ್ಬಾ 60,000 ರುಪೀಸ್ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ಅಂದ್ಕೊತೀವಿ. ಬಟ್ ಅದೇ 60,000 ನಾನು 12 ಮಂತ್ಸ್ EMI, ನೋ ಕಾಸ್ಟ್ EMI 5,000 ರುಪೀಸ್ ಓನ್ಲಿ ಅಂತ ಹೇಳಿದ್ರೆ, ವಾಟ್ 5,000 ರುಪೀಸ್ ಅಷ್ಟೇನಾ, ಎಷ್ಟು ಚೀಪು, ಎಷ್ಟು ಅಫೋರ್ಡಬಲ್ ಆಗಿದೆ ಅಂತ ಹೇಳ್ತೀವಿ, ರೈಟ್? ಸೊ ಈ ನೋ ಕಾಸ್ಟ್ EMI ಆ್ಯಕ್ಚುಲಿ ನೋ ಕಾಸ್ಟ್ EMI ಅಥವಾ ಏನಾದರೂ ಹಿಡನ್ ಚಾರ್ಜಸ್ಗಳಿರುತ್ತಾ? ನೋ ಕಾಸ್ಟ್ EMIಯಲ್ಲಿ ನೀವು ಪ್ರಾಡಕ್ಟ್ಸನ್ನು ಬೈ ಮಾಡಲೇಬಾರ್ದಾ? ಡೆಫಿನೆಟ್ಲಿ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ EMI ಕಂಡೀಷನ್ಸು, ರೂಲ್ಸು, ರೆಗ್ಯುಲೇಷನ್ಸ್ ನಿಮಗೆ ಮುಂಚೆನೇ ಗೊತ್ತಿರಬೇಕು. ಇಲ್ಲ ಅಂದರೆ ಅದೊಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು 60,000 ಮೊಬೈಲು ನೀವು 12 ಮಂತ್ಸ್ ನೋ ಕಾಸ್ಟ್ EMIಯಲ್ಲಿ ಪರ್ಚೇಸ್ ಮಾಡಿದ್ರಿ 5,000 ರುಪೀಸ್. ಓಕೆ, ನೋ ಕಾಸ್ಟ್ EMI ಅಂದರೆ ಏನು? ಇವಾಗ ನಿಮ್ಮ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಅಪ್ಲೈ ಮಾಡೋದೇ ಇಲ್ವಾ? ಡೆಫಿನೆಟ್ಲಿ ಇಂಟ್ರೆಸ್ಟ್ ಹಾಕ್ತಾರೆ. ಬಟ್ ನೀವು ಯಾವ ಮರ್ಚೆಂಟ್ ಹತ್ರ, ಯಾವ ಬ್ರ್ಯಾಂಡ್ ಹತ್ರ ಮೊಬೈಲನ್ನು ಬೈ ಮಾಡಿರ್ತೀರೋ ಅವರು ಆ ಬ್ಯಾಂಕ್ ಇಂಟ್ರೆಸ್ಟನ್ನು ಝೀರೋ ಮಾಡ್ತಾರೆ. ಓಕೆ, ಖುಷಿ ಆಗಬೇಡಿ. ಓಕೆ, ಬಟ್ ಕ್ಯಾಚ್ ಏನು ಅಂದರೆ, ಬ್ಯಾಂಕ್ ಅವರು ಸ್ಟಿಲ್ ನಿಮಗೆ ಪ್ರೊಸೆಸಿಂಗ್ ಫೀ ಚಾರ್ಜ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ, GST ಹಾಕೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಫೋರ್ಕ್ಲೋಜರ್ ಅಥವಾ ಕ್ಯಾನ್ಸಲೇಷನ್ ಚಾರ್ಜಸ್. ಫಾರ್ ಎಕ್ಸಾಂಪಲ್, ನೀವು 12 ಮಂತ್ಸ್ EMIನ 6 ಮಂತ್ಸಲ್ಲೇ ಕಂಪ್ಲೀಟ್ ಮಾಡಬೇಕು ಅಂದರೆ ಫೋರ್ಕ್ಲೋಜರ್ ಚಾರ್ಜಸ್ಸು ಅಥವಾ ಕ್ಯಾನ್ಸಲೇಷನ್ ಚಾರ್ಜಸ್ಸು ಇದೆಲ್ಲ ಅಪ್ಲೈ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ನೀವು 12 ಮಂತ್ಸ್ EMI ತೊಗೊಂಡಿದ್ರು ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟು ಕಂಪ್ಲೀಟಾಗಿ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೆಲವೊಂದು ಸಲ ನಿಮಗೆ ನೋ ಕಾಸ್ಟ್ EMIಯಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಡಿಸ್ಕೌಂಟು ನಿಮ್ಮ ಬ್ಯಾಂಕ್ ಅವರೇ ಕೊಡ್ತಾರೆ. ಓಕೆ, ನೀವೇನಾದರೂ ಲಮ್ಸಮ್ ಅಮೌಂಟ್ ಪೇ ಮಾಡಿ, ಅಪ್ಫ್ರಂಟ್ ಅಮೌಂಟನ್ನು ಪೇ ಮಾಡಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಕೆಲವೊಂದು ಸಲ ನಿಮ್ಮ ಬ್ಯಾಂಕ್ ಅವರು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ. ಸೊ ಕಂಪೇರ್ ಮಾಡಬೇಕು ನೀವು. ಓಕೆ, ಸೊ ನಾನೇನು ಹೇಳ್ತಾ ಇರೋದು ಅಂದರೆ, ನೆಕ್ಸ್ಟ್ ಟೈಮು ನೀವು ಆನ್ಲೈನಲ್ಲಿ ಯಾವುದೇ ಪ್ರಾಡಕ್ಟನ್ನು ಈ ನೋ ಕಾಸ್ಟ್ EMIಯಲ್ಲಿ ಬೈ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಚೆಕ್ ಲಿಸ್ಟು ನಿಮ್ಗೆ ಗೊತ್ತಿರಬೇಕು, ತಲೆಯಲ್ಲಿರಬೇಕು. ಓಕೆ, ಈ ಪಾಯಿಂಟ್ಸ್ಗಳೆಲ್ಲ ತಲೆಯಲ್ಲಿರಬೇಕು, ಕಂಪೇರ್ ಮಾಡಬೇಕು, ಪ್ರತಿಯೊಂದು ವಿಷಯನೂ ತಿಳ್ಕೋಬೇಕು, ಆಮೇಲೆ ಪ್ರಾಡಕ್ಟ್ಸನ್ನು ಬೈ ಮಾಡಬೇಕು. ಸೊ ಎಸ್ಪೆಷಲಿ ದೆರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಟೋಟಲ್ ಪೇಯಬಲ್ ಅಮೌಂಟ್. ಈ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಟೋಟಲ್ ಪೇಯಬಲ್ ಅಮೌಂಟ್ ಅಂದರೆ, ಇದೇ ಎಕ್ಸಾಂಪಲ್ ತೊಗೊಳ್ಳೋಣ. 12 ಮಂತ್ಸು 5,000 ರುಪೀಸ್ ಅಲ್ವಾ ಈ 60,000 ಮೊಬೈಲ್ ಫೋನಿಗೆ. ಸೊ 12 ಮಂತ್ಸ್ ಆದಮೇಲೆ ನಿಮ್ಮ ಜೇಬಿಂದ ಎಕ್ಸಾಕ್ಟ್ ಪೇಯಬಲ್ ಅಮೌಂಟ್ ಎಷ್ಟು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇದನ್ನು ಟೋಟಲ್ ಪೇಯಬಲ್ ಅಮೌಂಟ್ ಅಂತ ಕರಿತೀವಿ. ಇದೆಲ್ಲ ಗೊತ್ತಿಲ್ಲದೆ ದಯವಿಟ್ಟು EMIಯಲ್ಲಿ ನೋ ಕಾಸ್ಟ್ EMIಯಲ್ಲಿ ಪ್ರಾಡಕ್ಟನ್ನು ನೆಕ್ಸ್ಟ್ ಟೈಮ್ ಬೈ ಮಾಡಬೇಡಿ. ಓಕೆ, ಸೊ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ EMI ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಚೆಕ್ ಲಿಸ್ಟ್ ಕಳಿಸ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್.